ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿಯಿಂದ ನೀರು ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಜೀರಿಗೆ ಮಾವಿನಕಾಯಿ ಅಂತಾರೆ, ತುಂಬ ಅಪರೂಪ ಸಿಗೋದು. ಈ ಟೈಮಲ್ಲಿ ಸೀಸನ್ ಅಲ್ವಾ, ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾಡುವ ವಿಧಾನ ಮತ್ತು ಪದಾರ್ಥಗಳು ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣವಾ, ಬನ್ನಿ. ಹಾಗಾದರೆ ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಎಣ್ಣೆ, 2 ಮಾವಿನಕಾಯಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, 2 ಕಡ್ಡಿ ಕರಿಬೇವಿನ ಸೊಪ್ಪು, 2 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿರೋದು. ಈಗ ನೋಡಿ, ತೊಟ್ಟತ್ರ ಯಾವಾಗಲೂ ಅಷ್ಟೇ ಮಾವಿನಕಾಯಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ತುದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕುಕ್ಕರಲ್ಲಿ 2 ಲೋಟ ನೀರು ಹಾಕಿಟ್ಟಿದ್ದೀನಿ. ಮಾವಿನಕಾಯಿ ಮುಕ್ಕಾಲು ಭಾಗ ಮುಳುಗೋ ಅಷ್ಟು ನೀರು ಹಾಕಿ 2 ಮಾವಿನಕಾಯಿನ ಕುಕ್ಕರಲ್ಲಿ ಹಾಕಿ 2 ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಹಾಕಿ ಈಗ ಮುಚ್ಚಳ ಮುಚ್ಚಿ 2 ಸೀಟಿ ಒಡ್ಸ್ಕೊಂಬಿಡೋಣಂತೆ. 2 ಒಡ್ಸ್ಕೊಂಡ್ರೆ ಚೆನ್ನಾಗಿ ಮೆತ್ತಿಗೆ ಬೇಯುತ್ತೆ, ಅದಕ್ಕೋಸ್ಕರ 2 ಒಡ್ಸ್ಕೋಬೇಕು. ಈಗ ನೋಡಿ ಆಗಿದೆ, ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ. ನೋಡಿದ್ರೆ ಈ ಥರನೇ ಮೆತ್ತಿಗೆ ಬೆಂದಿರಬೇಕು. ಈಗ ಇದನ್ನು ತಗೊಂಬಿಟ್ಟು ತಣ್ಣಗಾಗಕ್ಕೆ ಬಿಟ್ಕೊಂಬಿಡೋಣಂತೆ. ಒಂದು 5 ನಿಮಿಷ ಬಿಟ್ಬಿಟ್ರೆ ತಣ್ಣಗಾಗುತ್ತೆ. ಈ ನೀರನ್ನು ಮತ್ತೆ ಉಪಯೋಗಿಸೋದು ಬೇಡ, ಬೇರೆ ನೀರು ಹಾಕ್ಕೋಬೇಕು. ಚೆನ್ನಾಗಿ ಮೆತ್ತಿಗೆ ಬೆಂದಿರುತ್ತೆ. ಈಗ ತಣ್ಣಗಾಗಿದೆ ನೋಡಿ, ಹೌದಾ? ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ, ಇಷ್ಟು ಮೆತ್ತಿಗೆ ಬೇಯಬೇಕಾಗುತ್ತೆ. ಇದನ್ನೆಲ್ಲ ಈಗ ತೆಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಈ ಬೇಸಿಗೆಯಲ್ಲಂತೂ ಈ ಥರವೆಲ್ಲ ಮಾಡ್ಕೊಂಡ್ರೆ 1-2 ತುತ್ತು ಜಾಸ್ತಿನೇ ಸೇರುತ್ತೆ. ಬರೀ ಹುಳಿ ಸಾರು ಅನ್ನ ಮಾಡಿದ್ದೇ ಮಾಡ್ಕೊತಿರ್ತೀರಲ್ವ, ಈ ಥರನೂ ಒಂದ್ಸಲಿ ಮಾಡ್ಕೊಳ್ಳಿ. ಕುಡಿಯೋಕ್ಕೂ ಸುತ್ತ ತುಂಬ ಚೆನ್ನಾಗಿರುತ್ತೆ ಇದು. ಬಾಯೆಲ್ಲ ರುಚಿ ಆಗುತ್ತೆ. ಹಸಿಮೆಣಸಿನ್ಕಾಯಿ ಹಾಗೆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಹಿಚ್ಕೊಂಬಿಡೋಣಂತೆ. ಮಾವಿನಕಾಯಿ ನೋಡೋಕ್ಕೆ ಎಷ್ಟು ದೊಡ್ಡದಿತ್ತಲ್ವ, ವಾಟೆ ನೋಡಿ ಎಷ್ಟು ತೆಳು ಹೋಗಿದೆ ಅಂತಂದು. ಎಳೆ ಮಾವಿನಕಾಯಿ ಆದರೆ ಹುಳಿ ತುಂಬ ಚೆನ್ನಾಗಿದೆ. ಇದು ಜೀರಿಗೆ ಮಾವಿನಕಾಯಿ ಅಂತಾರೆ. ಜೀರಿಗೆ ವಾಸನೆ ಇರುತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಇದರಲ್ಲಿ ಮಾಡೋ ಪದಾರ್ಥಗಳಂತೂ ತುಂಬ ರುಚಿಯಾಗುತ್ತೆ. ಈ ಮಾರ್ಕೆಟಲ್ಲಿ ಎಲ್ಲ ಥರ ಮಾವಿನಕಾಯಿನೂ ಬಂದಿದೆ. ಈಗ ಯುಗಾದಿ ಅಲ್ವಾ, ಈ ಯುಗಾದಿಗೆ ಎಲ್ಲರೂ ಬಳಸ್ತಾರೆ. 2 ಮಾವಿನಕಾಯಿನೂ ಚೆನ್ನಾಗಿ ತಿಳಿ ತಗೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಪ್ರೆಸ್ ಮಾಡಿಟ್ಟಿದ್ನಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಸಿಪ್ಪೆಯಲ್ಲಿ ತುಂಬ ಇರುತ್ತೆ, ಅದು ವೇಸ್ಟ್ ಮಾಡಬಾರ್ದು. ಅದನ್ನು ಸುತ್ತ ಎಲ್ಲ ಪ್ರೆಸ್ ಮಾಡಿ ತಗೊಂಬಿಡೋಣಂತೆ. ಈಗ ನೀರು ಹಾಕ್ತಾಯಿದ್ದೀನಿ. ನಾನು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಮಾವಿನಕಾಯಿ ಜೊತೆಗೆ ಬೇಯಿಸಿಟ್ಕೊಂಡಿದ್ರೆ ಆಮೇಲೆ ಬೇಕಾದ್ರೆ ಈಚೆಗೆ ಹಾಕ್ಕೋಬೋದು. ಹುಳಿ ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಖಾರ ಕಮ್ಮಿ ಇದ್ದರೆ ಮತ್ತೆ ಖಾರನೂ ಹಾಕ್ಕೋಬೋದು. ನೀರಲ್ಲಿ ನಾನು ಮತ್ತೆ ಸಿಪ್ಪೆನೂ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಇಚ್ಕೊತಾ ಇದ್ದೀನಿ. ಇಚ್ಕೊಂಡಾದಮೇಲೆ ಈಗ ಈ ಥರ ಫಿಲ್ಟ್ರ್ ಮಾಡಿಬಿಡ್ಬೇಕು. ಎಲ್ಲನೂ ಸೋಸ್ಕೊಂಬಿಡಬೇಕು, ಏನೂ ಇರಬಾರ್ದು. ನೋಡಿದ್ರಲ್ವ, ಆ ನೀರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಇದೇ ಥರ ಮಾಡ್ಕೊಳ್ಳಿ, ಬಾಯಿ ತುಂಬ ರುಚಿಯಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದ್ಸಲಿ ಎಲ್ಲ ಕೈ ಆಡ್ಕೊಂಬಿಡಿ. ಈಗ ಇದಕ್ಕೆ ಒಳ್ಳೆ ಒಗ್ಗರಣೆ ಕೊಡೋಣಂತೆ. 2 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಎಣ್ಣೆ ಕಾದಿದೆ. ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೋಡಿ, 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿಟ್ಟಿರೋದು ಅದು ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚಟಪಟ ಅಂತ ಸಿಡಿಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಅಲ್ಲ. ನೋಡಿ ಈಗ ಹಾಕ್ತಿದ್ದೀನಲ್ಲ, ಇದೇ ಥರನೇ. ಈಗ ಒಗ್ಗರಣೆನೂ ಹಾಕಾಯಿತು, ಚೆನ್ನಾಗಿ ಕೈ ಆಡ್ಕೊಂಬೇಡಂತೆ. ಉಪ್ಪು ಸುತ್ತ ಚೆನ್ನಾಗಿ ಕರಗಿದೆ. ಒಂದ್ಸಲಿ ನೀವು ಟೇಸ್ಟ್ ನೋಡಿ ಕುಡಿದು ಯಾವುದಾದ್ರು ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಸರಿ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಹಬ್ಬ, ಅದರ ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಈಗ ಮದುವೆ ಮನೆಗಳಲ್ಲೆಲ್ಲ ಇದು ಲಾಸ್ಟಿಗೆ ಕೊಡ್ತಾರೆ ನೋಡಿ, ಮಾವಿನಕಾಯಿ ನೀರು ಗೊಜ್ಜು ಅಂತ ಕೊಡ್ತಾರೆ. ಮಲೆನಾಡು ಸೈಡಲ್ಲೆಲ್ಲ ಶುಭ ಸಮಾರಂಭಗಳಿಗೆ ವಿವಾಹಗಳಿಗೆಲ್ಲ ಇದನ್ನು ಮಾಡೇ ಮಾಡ್ತಾರೆ. ಮತ್ತು ಮಲೆನಾಡಲ್ಲಿ ಪ್ರತಿ ದಿನವೂ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ, ಅಷ್ಟು ಫೇಮಸ್ ಇದು ಮಾವಿನಕಾಯಿ ಕಾಲದಲ್ಲಿ. ನೀವು ಒಮ್ಮೆ ಮಾಡ್ಕೊಂಡು ನೋಡಿ, ನಿಮಗೂ ತುಂಬ ರುಚಿ ಅನಿಸುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸೂಪಾಗಿ ನೀವು ಕುಡಿಬೋದು. ಸ್ವಲ್ಪನೇ ಸಿಪ್ ಮಾಡ್ಕೊತಾ ಇದ್ದರೆ ತುಂಬ ರುಚಿ ಇರುತ್ತೆ. ಈ ಮಾವಿನಕಾಯಿ ನೀರು ಗೊಜ್ಜು ಮಾಡುವುದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು. 1 ಲೋಟ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ರೈಸ್ ಅಂತೀವಲ್ವ ಅದು. ನೀವು ಅನ್ನ ಮಾಡೋಕ್ಕೆ ಯಾವ್ದು ಬಳಸ್ತೀರೋ ಅದೇ ತೊಗೋಬೋದು, ತುಂಬ ಚೆನ್ನಾಗಾಗುತ್ತೆ. ಇದನ್ನೀಗ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರು ಚೆಲ್ಕೊಂಬಿಡೋಣಂತೆ. ಯಾಕೆಂದರೆ ಮೇಲೆಲ್ಲ ಪೌಡ್ರ್ ಇರುತ್ತಲ್ವ, ನೀವು ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಚೆನ್ನಾಗಾಗುತ್ತೆ. ಅನ್ನ ಆಗಲಿ ಗಂಜಿ ಆಗಲಿ ಯಾವುದಾದ್ರೂ ಅಷ್ಟೇ ಚೆನ್ನಾಗಿ ಹಿಂಗೆ ತೊಳ್ಕೊಂಬಿಡ್ಬೇಕು. ನೋಡಿ ಈಗ ತೊಳ್ಕೊಂಡಾಯಿತು. ಇದನ್ನೆಲ್ಲ ಈಗ ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಅಂದಾಜು ಒಂದು ಅರ್ಧ kg ಅಕ್ಕಿ ಬರುತ್ತೆ ನೋಡಿ. 1 ಲೋಟ ನೀರು ಹಾಕಿದ್ದೀನಿ, 2 ಲೋಟ ಮತ್ತೀಗ 3ನೇ ಲೋಟ. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ 2ರಿಂದ 3 ಸೀಟಿ ಒಡಿಸ್ಕೋಬೇಕು.
3 ವಿಜಿಲ್ ಹೊಡ್ಸ್ಕೊಂಬಿಡೋಣಂತೆ. ಬೌಲ್ ತುಂಬ ತೆಂಗಿನಕಾಯಿ ತುರಿ, ಅರ್ಧ ಬೌಲು ಗಸಗಸೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮೊದಲಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. ಹಾಗೆ ಗಸಗಸೆ ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ. ಇದನ್ನೀಗ ಡ್ರೈ ಆಗಿ ಮಾಡ್ಕೊಳ್ಳೋಣಂತೆ ಫಸ್ಟಿಗೆ. ಯಾಕೆ ಅಂದರೆ ಗಸಗಸೆ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡ್ಮೇಲೆ ಈಗ ನೀರು ಹಾಕ್ಕೊಳ್ಳೋಣಂತೆ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೋಬೋದು. ಫಸ್ಟಿಗೆ ನೀರು ಹಾಕ್ಕೊಂಬಿಟ್ರೆ ಗಸಗಸೆ ಯಾವ ಕಾರಣಕ್ಕೂ ನುಣ್ಣಗಾಗೋದೇ ಇಲ್ಲ, ಪೇಸ್ಟ್ ಆಗೋದೇ ಇಲ್ಲ ನೋಡಿ. ಈ ಥರ ಪೇಸ್ಟ್ ಆಗಬೇಕು, ಹೌದಾ? ಫಸ್ಟಿಗೆ ಹಂಗೆ ಮಿಕ್ಸಿಗೆ ಹಾಕ್ಕೊಂಬಿಡಿ ಕಾಯಿ ಗಸಗಸೆನ, ಆಮೇಲೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನುಣ್ಣಗೆ ಎಷ್ಟು ಚೆನ್ನಾಗಾಗಿದೆ ಅಂತ, ಹೌದಾ? ಇದನ್ನೀಗ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಕುಕ್ಕರ್ ಕೂಲಾಗಿದೆ, ಇದ್ರದ್ದು ಮುಚ್ಚಳ ತೆಗಿಯೋಣಂತೆ. ನೋಡಿ ಹೆಂಗೆ ಹೊಗೆ ಬರ್ತಾಯಿದೆ ಅಂದರೆ ಅಷ್ಟು ಹೊಗೆ ಬರ್ತಾಯಿದೆ ನೋಡಿ. ಹಿಂಗೆ ಉದ್ರಾಗಿ ಮಾಡ್ಕೋಬೇಕು, ಮೆತ್ತಗೆ ಮಾಡ್ಕೋಬಾರ್ದು. ಆಮೇಲೆ ನಾವು ನೀರು ಹಾಕಿ ಕೈ ಆಡ್ತೀವಲ್ವ, ಇನ್ನೂ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರನೇ ಪರ್ಫೆಕ್ಟಾಗಿ ಅನ್ನ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇದೇ ಥರನೇ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಂಬಿಡಿ, ಇಲ್ಲ ಕುಕ್ಕರಲ್ಲಿ ಮಾಡ್ಕೊಂಡ್ರೂ ನಡೆಯುತ್ತೆ. ನಿಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಗಸಗಸೆ ತೆಂಗಿನಕಾಯಿ ಇದೆಯಲ್ವ, ಅದನ್ನು ಸುತ್ತ ಅನ್ನದ ಮೇಲೆ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ವ. ಇದಿಷ್ಟು ಹಾಕ್ಕೊಂಬಿಟ್ಟು ಮೇಲೊಂದು 1/4 ಲೋಟ ನೀರು ಆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನೆಲ್ಲ ಆ ಅನ್ನದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಈಗ ಕೈ ಆಡಿಬಿಟ್ಟು ನೀರು ಹಾಕ್ಕೊಂಬಿಡೋಣಂತೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಮೊದಲಿಗೆ ಇಷ್ಟು ಹಾಕ್ಕೊಂಡಿರಿ, ಆಮೇಲೆ ಬೇಕಾದ್ರೆ ನೋಡಿಬಿಟ್ಟು ಮತ್ತೆ ಹಾಕ್ಕೋಬೋದು. ಜಾಸ್ತಿ ಅಂತೂ ಹಾಕ್ಕೋಬೇಡಿ, ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಈಗ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಅನ್ನ ಮಾಡೋಕ್ಕೆ 3 ಲೋಟ ನೀರು ಹಾಕ್ಕೊಂಡಿದ್ದೆ, ಈಗ 1 ಲೋಟ ನೀರು ಹಾಕಿದ್ದೀನಿ. ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಸಾಲಿಲ್ಲ ಅಂದರೆ ಮತ್ತೊಂದು ಲೋಟ ನೀರು ಹಾಕ್ಕೊಳ್ಳೋಣಂತೆ. ಗಂಜಿ ಅಲ್ವಾ ಇದು, ಸ್ವಲ್ಪ ನೀರಾಗೇ ಇರಬೇಕು, ತುಂಬ ರುಚಿ ಇರುತ್ತೆ. ತುಂಬ ನೀರು ಮಾಡ್ಕೋಬೇಡಿ, ನೀರು ಬಿಡಬಾರ್ದು, ಒಳ್ಳೆ ಹದ ಇರಬೇಕು. ನಿಮಗೆ ತೋರಿಸ್ತೀನಿ ನಾನೀಗ ನೋಡಿ. ಇನ್ನೂ ನೀರು ಇಡಿಸುತ್ತೆ, ಇಷ್ಟು ಗಟ್ಟಿ ಇರಬಾರ್ದು. ಮತ್ತೊಂದು ಲೋಟ ನೀರು ಹಾಕ್ಕೊತೀನಿ. ಟೋಟಲಾಗಿ 5 ಲೋಟ ನೀರಾಯಿತು. ನೋಡ್ಕೊಂಡ್ರಲ್ವ, ಚೆನ್ನಾಗೆಲ್ಲ ಕೈ ಆಡ್ಕೊಂಬಿಡಿ. ನೀಟಾಗಿ ಕೂರಬೇಕು. ಗಸಗಸೆ ತೆಂಗಿನಕಾಯಿ ಉಪ್ಪು ಎಲ್ಲ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಆದರೆ ಗಂಜಿ ತುಂಬ ರುಚಿಯಾಗುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಬೇಸಿಗೆ ಆಗಿರೋದ್ರಿಂದ ನೆತ್ತಿಗೆ ತಂಪು, ಕಣ್ಣುರಿ ಎಲ್ಲ ಹೋಗುತ್ತೆ, ಮತ್ತು ಬಾಯಲ್ಲಿ ಹುಣ್ಣಾಗಿದ್ದರೆ ಅದು ಹೋಗುತ್ತೆ. ತುಂಬ ಲೈಟ್ ಫುಡ್ಡು, ಚೆನ್ನಾಗಿ ಜೀರ್ಣ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಗಂಜಿನ ತಿನ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಾಡೋದಂತೂ ತುಂಬ ಸುಲಭ ನೋಡಿ. ಈಗ ಕುದೀತಾ ಇದೆ. ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಈ ಥರ ಕುದಿಸ್ಕೊತಾ ಇರಿ, ಕೈ ಆಡ್ತಾಯಿರಿ. ಗಂಜಿ ಗ್ಯಾಸ್ ಮೇಲಿಟ್ಟು ಎಲ್ಲೂ ಹೋಗಬೇಡಿ, ತಳ ಹತ್ತಿಬಿಡುತ್ತೆ. ಆಮೇಲೆ ಈ ಹದದಲ್ಲೇ ನೀವು ಗಂಜಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಹಿಂಗೆ ಕುದಿಯೋಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ, ಆಗೋಗುತ್ತೆ. ತುಂಬ ನೀರು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನಾನೀಗ ಒಂದು ತಟ್ಟೆಗೆ ಗಂಜಿನ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಮಾವಿನಕಾಯಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಕಾಯಿ ಚಟ್ನಿ, ಮಾವಿನಕಾಯಿ ಚಟ್ನಿ ಮತ್ತು ಗಟ್ಟಿ ಮೊಸರು ಎಲ್ಲ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಂಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗೆ ಒಂಥರ ರುಚಿ, ತಣ್ಣಗಾದ್ಮೇಲೆ ಒಂಥರ ರುಚಿ, ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿ ಗಂಜಿ ಮಾಡೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 6 ಜನಕ್ಕಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.